ಅಪ್ಪ ಈಗ ಬಂದ್ರಾ? ಈಗಷ್ಟೇ ಬಂದೆ ಕಂದ. ನನಗೆ ಅಂತ ಏನೂ ತರಲಿಲ್ವಾ? ತೋಚಲಿಲ್ಲ ಕಂದ. ತೋಚ್ಲಿಲ್ಲ ಅಂತ ಹೇಳಬಾರ್ದು, ನಾನೇ ಬಂದಿದ್ದೀನಲ್ಲ ಅಂತ ಹೇಳಬೇಕು. ಎಷ್ಟು ಸಿಹಿಯಾಗಿದೆಯಪ್ಪ ನಿನ್ನ ಮುತ್ತು. ನನಗೆ ಸಿಹಿ ಇಲ್ವಾ? ಹಾ, ತುಂಬ ಸಿಹಿಯಾಗಿದೆ. ಅಮ್ಮ, ಅಪ್ಪ ಬಂದ್ರು. ಓ ಬಂದ್ರಾ? ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನೆನೆದವರ ಮನದಲ್ಲಿ ಅಂದಾಗೆ ನೀವೇ ಬಂದ್ಬಿಟ್ರಿ. ಇದೇ ಅಲ್ವಾ ಪ್ರೀತಿ ಅಂದರೆ. ಅಯ್ಯೋ, ಇದ್ಯಾ ಕಣ್ಣ ನೀರು? ಧೂಳು ಬಿತ್ತು ಅನ್ಸುತ್ತೆ. ಯಾಕೆ ಸರಸ್ವತಿ ನನ್ನ ಹಾಗೆ ನೋಡ್ತಿದ್ಯಾ? ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಯಾಕೋ ಬರ್ತಾ ಬರ್ತಾ ತೀರಾ ಹುಚ್ಚಿ ಆಗ್ತಾ ಇದೆಯಾ? ಏನು ಅಂದರೆ, ನಿಮ್ಮನ್ನು ನೋಡ್ತಾನೇ ಇರಬೇಕು, ನಿಮ್ಮ ಜೊತೆ ಮಾತಾಡ್ತಾನೇ ಇರಬೇಕು. ಇದು ಹುಚ್ಚು ಅನ್ನೋದಾದರೆ ಈ ಹುಚ್ಚು ಶಾಶ್ವತವಾಗಿದ್ಬಿಡಲಿ. ಅದು ಬಿಡಿ, ಗುರುಗಳು ಬರ ಹೇಳಿದ್ರಲ್ಲ, ಏನು ವಿಷಯ? ನನ್ನ ಬಳಿ ಇನ್ಯಾವ ವಿಷಯ ಇರುತ್ತೆ ಸರಸ್ವತಿ? ಗ್ರಂಥ ರಚನೆ, ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಅಷ್ಟೇ. ಅದಿರಲಿ, ನನಗೆ ತುಂಬ ಹಸಿವಾಗ್ತಾ ಇದೆ. ಬಡಿಸ್ತೀಯಾ? ಅಯ್ಯಯ್ಯೋ, ನನ್ನ ಬುದ್ಧಿಗಿಷ್ಟು. ಬನ್ನಿ ಬಡಿಸ್ತೀನಿ. ಲಕ್ಷ್ಮೀನಾರಾಯಣ ಬಾರೋ, ನೀನು ಅಪ್ಪ ಒಟ್ಟಿಗೆ ಊಟ ಮಾಡೋರಂತೆ, ಬನ್ನಿ. ಶ್ರೀಹರಿ, ಗುರುಗಳು ಹೇಳಿದ ಹಾಗೆ ಸನ್ಯಾಸವನ್ನ ನಾನು ಒಪ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ರೆ ಸರಸ್ವತಿ ನಿಜವಾಗ್ಲೂ ನನ್ನ ಬಿಟ್ಟು ಬದುಕಿರ್ತಾಳ? ಯಾರು ಯಾರದು ಅಳ್ತಾ ಇರೋದು? ಅಯ್ಯೋ, ಯಾರೋ ಅಳೋ ಶಬ್ದ ಕೇಳ್ತಾ ಇದೆಯಲ್ಲ.